ಕೆಜಿ ಸಕ್ಕರೆಗೆ ₹50 ಆಗೈತ್ರಿ. ನಮ್ಗ್ ಕೊಡ್ತಾರ ₹3,300 1 ಟನ್ನಿಗೆ ಬಿಲ್. ಬಂದಂತ ಬೆಳೆಗೆ ಬೆಲೆ ಸಿಗ್ಲಿಲ್ಲ ಅಂತಂದ್ರೆ ರೈತನ ಪರಿಸ್ಥಿತಿ ಯಾವ ರೀತಿ ಆಗುತ್ತೆ? ಇದಕ್ಕೆ ಒಂದು ಬೆಂಬಲ ಬೆಲೆ ಮಾಡಬೇಕು. ಯಾಕಂದ್ರೆ ನೀವೇ ಖರ್ಚು ತೆಗದ್ ನೋಡ್ರಿ. 1 ಎಕರೆ ಕಬ್ಬ ಹಚ್ಚಬೇಕು ಅಥವಾ ಹಾಯ್ ಹಲೋ ಫ್ರೆಂಡ್ಸ್, ನೀವು ನೋಡ್ತಿದ್ದೀರಾ ಸುನಿಲ್ ಮಿರಾಕಲ್ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಪ್ರಿಯ ಸ್ನೇಹಿತರೆ, ಇವತ್ತು ಒಂದು ಹೊಸ ವಿಡಿಯೋಗಾಗಿ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ, ಇವತ್ತಿನ ವಿಷಯ ಬಂದ್ಬಿಟ್ಟು ನಿಮಗೆಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು ಸಕ್ಕರೆ ಬೆಲೆ ಬಂದ್ಬಿಟ್ಟು ₹50 ಆಗೈತಿ. ಬಟ್ ರೈತರಿಗೆ ಸಿಗ್ತಕ್ಕಂಥ ಬಿಲ್ ಎಷ್ಟಿದೆ? 1 ಟನ್ನಿಗೆ ₹3,300 ಕೊಡ್ತಾರೆ. ಸೊ ಇವಾಗ ಏನ್ ಪ್ರಾಬ್ಲಮ್ ಆಗ್ತದಪ್ಪ ಅಂತಂದ್ರ, ರೈತರು ಒಂದು ವರ್ಷ ಪ್ರತಿ ದಿನ ಪ್ರತಿ ಟೈಮಲ್ಲಿ ಕೆಲಸ ಮಾಡ್ತಾ ಮಾಡ್ತಾ ಒಂದು ವರ್ಷ ಕಬ್ಬು ಬೆಳೆಸ್ತಾರೆ. ಸೊ ಅದಕ್ಕೆ ಗೊಬ್ಬರನು ಹಾಕ್ತಾರೆ, ಎಷ್ಟು ಬೇಕಾದ್ರೆ ದುಡ್ಡು ಖರ್ಚು ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಸೊ ಮಾಡಿದಾಗ ರೈತರಿಗೆ ಅವ್ರು ಹಾಕ್ತಕ್ಕಂತ ಬೆಳೆಗೆ ಬೆಲೆ ಸಿಗ್ಲಿಲ್ಲ ಅಂತಂದ್ರೆ ರೈತರು ಯಾಕೆ ಬೆಳಿಬೇಕು ಅಂತ. ಅಂದ್ರೆ ತಮ್ಮ ಹೊಟ್ಟೆ ತುಂಬ್ಕೊಂಡ್ ತಾವೇ ಸುಮ್ಮನೆ ಇರಬಹುದಾಗಿತ್ತಲ್ಲ. ಸೊ ಯಾಕೆ ಅಷ್ಟೆಲ್ಲ ದುಡಿತಿದ್ರು? ಅಂದ್ರೆ ಅವ್ರಿದಂತ ಅವ್ರಿಗೂ ಕಷ್ಟಗಳಿರ್ತಾವ್ರಿ. ಯಾಕಂದ್ರೆ ಅವ್ರಿಗೆ ಕಷ್ಟಗಳಿರ್ತಾವ. ಅವ್ರ ಜೀವನದಲ್ಲಿ ಸಾಲಗಳ ಮಾಡ್ಕೊಂಡಿರ್ತಾರ. ತುಂಬಾ ಶ್ರಮ ಪಟ್ಟಿರ್ತಾರ. ಸೊ ಹಿಂಗಿದ್ದಾಗ ಅವ್ರು ಜೀವನವನ್ನ ಕಟ್ಕೊಳ್ಬೇಕಂತ ತುಂಬಾ ಪ್ರಯತ್ನ ಪಟ್ಟು ಬೆಳಿತಾರ. ಬೆಳೆದಾಗ ಅವರಿಗೆ ಬೆಂಬಲ ಬೆಲೆ ಸಿಗ್ಲಿಲ್ಲ ಅಂತಂದ್ರೆ ರೈತರು ಏನ್ ಮಾಡ್ಬೇಕಂತ ನೀವೇ ವಿಚಾರ ಮಾಡಿ ಸ್ವಲ್ಪ. ಯಾಕಂದ್ರೆ ಒಂದು ಕೆಜಿ ಸಕ್ಕರೆಗೆ ₹50 ಆಗೈತ್ರಿ. ನಮ್ಗ್ ಕೊಡ್ತಾರ ₹3,300 1 ಟನ್ನಿಗೆ ಬಿಲ್. ಸೊ ₹3,300 ಬಿಲ್ಲಲ್ಲಿ ನಾವು ಅಂದ್ರೆ ಏನ್ ಮಾಡ್ಬೇಕಂತ? ಬಾಳಂದ್ರ ಕಮ್ಮಿ ಅಂದ್ರೆ 20ರಿಂದ 30, 35 ಇಷ್ಟು ಟನ್ ಹೊಂಟೈತಿ 1 ಎಕರೆಕ. ರೈತರು ಹಾಕಿದಂತ ದುಡ್ಡು ತೆಗದ್ ನೋಡ್ರೆ ಅಂದ್ರೆ 1,50,000 ಖರ್ಚು ಮಾಡಿರ್ತಾರೆ. 1,30,000 ಅಥವಾ 1,20,000 ಕೈಗೆ ಬರ್ತದ. ಅಂದ್ರೆ 20, 30,000 ಮತ್ತ್ ಲಾಸ್ ಅಲ್ಲಿ ಬೀಳ್ತಾರೆ. ಹಿಂಗಿದ್ದಾಗ ರೈತ ಯಾವತ್ತೂ ಬೆಳೆದನ ಬಿಡ್ಲಿಲ್ಲ. ಯಾಕಂದ್ರೆ ನಂಗೆ ಲಾಸ್ ಆಗಾಕತ್ತೈತಿ. ನಾ ಬೆಳಿಬೇಡದಂತ ಯಾವತ್ತೂ ಹಿಂದೇಟ್ ಹಾಕಿಲ್ಲ. ಯಾಕಂದ್ರೆ ಪ್ರತಿ ಇದ್ರಲ್ಲಿ ಅವ್ರ ಲಾಭ ಬರ್ಲಿ, ಲುಕ್ಸಾನ ಬರ್ಲಿ ಅವ್ರು ಬೆಳೆದೇ ಬೆಳಿತಾರೆ. ಯಾಕಂದ್ರೆ ರೈತರ ಏನು ರೈತ ದೇಶದ ಬೆನ್ನೆಲುಬು ಅಂತ ಹೇಳ್ತಾರಲ್ಲ, ಆ ರೀತಿ ರೈತರದು ಸ್ವಾರ್ಥ ಮನೋಭಾವ ಇಲ್ಲ. ಯಾಕಂದ್ರೆ ನಮಗ್ ಬೆಲೆಯೇ ಸಿಗ್ಲಿಲ್ಲ, ನಾವು ಇದ್ ಬೆಳೆಯೋದ್ ಬೇಡ, ಬೇರೆ ಏನ್ರಿ ಬೆಳೆಯೋನು ಅಂತಿಲ್ಲ. ಕಬ್ಬ ಬೆಳಿಬೇಕಾರೆ ಕಬ್ಬ ಬೆಳೆದೇ ಬೆಳಿತಾನ ರೈತ. ಅವ್ನ್ಗ್ ರೇಟ್ ಸಿಗ್ಲಿ, ಬಿಡ್ಲಿ ಬೆಳೆದೇ ಬೆಳಿತಾನ. ಖರೆ ಆದ್ರೂನು ನನ್ನ ಅನಿಸಿಕೆ ಏನಪ್ಪಾ ಅಂತಂದ್ರ, ಇದಕ್ಕೊಂದ್ ಬೆಂಬಲ ಬೆಲೆ ಮಾಡ್ಬೇಕು. ಯಾಕಂದ್ರೆ ನೀವೇ ಖರ್ಚು ತೆಗದ್ ನೋಡ್ರಿ. 1 ಎಕರೆ ಕಬ್ಬ ಹಚ್ಚಬೇಕು ಅಥವಾ 1 ಎಕರೆ ಅವ್ರು ವರ್ಷ ಪೂರ್ತಿ ದುಡಿಬೇಕಂದ್ರೆ ಅವ್ರಿಗೆ ಎಷ್ಟು ಖರ್ಚಾಗ್ತದ? ಸೊ ಅವ್ ಖರ್ಚಾದಂತ ನೀವ್ ಎಷ್ಟು ಫ್ಯಾಕ್ಟರಿ ಕಡೆಯಿಂದ ಕೊಡ್ಲಾಕತ್ತೀರಿ? ಇದನ್ನೆಲ್ಲ ಸ್ವಲ್ಪ ವಿಚಾರ ಮಾಡಿ. ಯಾಕಂದ್ರ ಆ ವರ್ಷ ಪೂರ್ತಿ ಬೆಳೆದ್ರುನು ಬಂದಂತ ಬೆಳೆಗೆ ಬೆಲೆ ಸಿಗ್ಲಿಲ್ಲ ಅಂತಂದ್ರೆ ರೈತನ ಪರಿಸ್ಥಿತಿ ಯಾವ ರೀತಿ ಆಗುತ್ತೆ? ಯಾಕಂದ್ರೆ ಅವಂದು ಜೀವನ ನಡಿಬೇಕು. ಅಂದ್ರೆ ಅವ್ನ್ ಸಂಸಾರ ನಡಿಬೇಕು. ಜೊತೆಗೆ ಹುಡುಗರು ಸ್ಕೂಲು, ಫೀಸು ಸಿಕ್ಕಾಪಟ್ಟೆ ತೊಂದರೆಗಳಿರ್ತಾವ ರೈತರಿಗೆ. ಯಾಕಂದ್ರೆ ಒಂದು ಉದಾಹರಣೆ ಕೊಡ್ತೀನಿ ನಿಮಗೆ. ಈಗ ಒಬ್ಬ ಸ್ಯಾಲರಿ ಇರ್ತಕ್ಕಂಥ ವ್ಯಕ್ತಿ ಮಂತ್ಲಿ ಪೇಮೆಂಟ್ ಬರೋದು ಸ್ವಲ್ಪ ಲೇಟ್ ಆದ್ರೆ ಯಾವ ತರ ಚಟಪಟಸ್ತಾನಲ್ರಿ. ರೈತರು ಅಂದ್ರೆ ಯಾವ ರೀತಿ ಅಂದ್ರೆ ಒಂದು ವರ್ಷ ಕೊಡ್ರಿ ಇದು. ಒಂದು ವರ್ಷ ನಾವ್ ಬೆಳೆದು ಕಡೆಗೆ ನಮಗೆ ಬೆಲೆ ಸಿಗ್ಲಿಲ್ಲ ಅಂದ್ರೆ ಒಂದು ವರ್ಷದ ಯಾವ ರೇಂಜ್‌ಗೆ ಆಗ್ತಿರ್ಬೇಕು. ಯಾಕಂದ್ರೆ ನಮ್ದು ಹೆಂಗ್ ಬರ್ತದಂದ್ರ, ಇವಾಗ ಬೆಳಿತಕ್ಕಂಥ ಬೆಳೆ ಒಂದು ವರ್ಷ ಪೂರ್ತಿ ನಾವು ಅದನ್ನ ಅಂದ್ರೆ ಈ ಅಮೌಂಟ್ ಬಂದೈತಲ್ರಿ ಒಂದ್ ಬೆಳೆದು, ಆ ಬೆಳೆ ಅಮೌಂಟ್‌ನ ನಾವು ಒಂದು ವರ್ಷ ಪೂರ್ತಿ ನಾವು ಅದ್ರ ಮ್ಯಾಗೆ ಜೀವನ ಸಾಗಿಸ್ಬೇಕು. ಬೇರೆ ಏನು ಆಪ್ಷನ್ಸೇ ಇರಲ್ಲ. ಬೇರೆ ಏನು ಮಾಡಕ್ಕೂ ಆಗಲ್ಲ. ಸೊ ಹಿಂಗಿರುವಾಗ ರೈತನಿಗೆ ಅಂತ ಯಾರು ನಿಲ್ಲಕ್ಕ ಬರ್ತಿಲ್ಲ. ಸೊ ಇದೇ ಒಂದು ತುಂಬಾ ದುಃಖಕರ ವಿಷಯ. ಸೊ ನನ್ನ ವಿಷಯ ನಂದು ಅನಿಸಿಕೆ ಏನಪ್ಪಾ ಅಂತಂದ್ರೆ, ಒಂದು ರೈತರಿಗೆ ಒಂದು ಒಳ್ಳೆ ಬೆಂಬಲ ಬೆಲೆ ಸಿಗಲಿ. ಯಾಕಂದ್ರೆ ಫಾರ್ ಎಕ್ಸಾಂಪಲ್ ಮೆಕ್ಕೆಜೋಳ ನೋಡ್ರಿ. ಮೆಕ್ಕೆಜೋಳ ಬೆಳೆಯೋಕ್ಕಿಂತ ಅಂದ್ರೆ ಇವಾಗ ನಾವು ಬಿತ್ತನೆ ಮಾಡಿರಂಗಿಲ್ಲ. ಅದಕ್ಕಿಂತ ಮುಂಚೆ ಒಂದು 3,200, 3,000 ಬೆಲೆ ಇರೋದು ಅಂತ ತಿಳ್ಕೊಳ್ರಿ ಒಂದು ಕ್ವಿಂಟಾಲ್‌ಗೆ. ಯಾರಾದ್ರೂ ರೈತರು ಸಿಕ್ಕಾಪಟ್ಟೆ ಬೆಳೆದ್ ಬಿಟ್ರ ಅಂತ ತಿಳ್ಕೊಳ್ರಿ. ಅದ್ರ ಬೆಲೆ ನೋಡ್ರಿ 2,500, 2,000, 1,800, 1,500 ಈ ರೇಂಜಿಗೆ ಬರುತ್ತೆ. ಸೊ ಇದು ಪ್ರಾಬ್ಲಮ್ ಏನಾಗ್ತದಪ್ಪ ಅಂತಂದ್ರ, ಸ್ಟಾಕ್ ಜಾಸ್ತಿ ಬಂದಾಗ ಆಟೋಮೆಟಿಕ್ ರೇಟ್ ಡೌನ್ ಆಗ್ತದ. ಈ ಕೆಲಸ ಆಗ್ಬಾರ್ದು. ಯಾಕಂದ್ರೆ ಗೌರ್ಮೆಂಟ್ ತಮ್ಮದೇ ಎಪಿಎಂಸಿಗಳಲ್ಲಿ ಸ್ವಲ್ಪ ಖರೀದಿ ಮಾಡ್ಕೊಂಡು ಬೆಂಬಲ ಬೆಲೆನ ರೈತರಿಗೆ ಕೊಟ್ಟಾಗ ರೈತ ಏನಾದ್ರು ಸ್ವಲ್ಪ ಉಸಿರು ಬಿಡಕ್ಕಾಗುತ್ತೆ. ಇಲ್ಲಾಂದ್ರೆ ಆಗಲ್ಲ. ಸೊ ಇದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಿರೋದು. ದಯವಿಟ್ಟು ಈ ವಿಡಿಯೋನ ಎಲ್ಲರೂ ನೋಡ್ರಿ. ರೈತರಿಗೆ ಎಲ್ಲರೂ ಶೇರ್ ಮಾಡ್ರಿ ಅಂತ ಹೇಳ್ತಾ, ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ. ಯಾಕಂದ್ರೆ ನಾನು ರೈತರ ಪರ, ರೈತರ ಬಗ್ಗೆನೇ ವಿಡಿಯೋ ಮಾಡ್ತಿರ್ತೀನಿ. ಸೊ ಅದಕ್ಕೋಸ್ಕರ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್.